ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ತಂಗಿ ಜೊತೆಲಿದ್ದಾಳೆ. ಹಾಯ್. ಓಕೆ, ಇವತ್ತಿನ ವ್ಲಾಗ್ ಏನಪ್ಪ ಇರುತ್ತೆ ಅಂದರೆ, ನಾನು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಹೇಳು ಏನಿದೆ ಏನಿವತ್ತು ಗಾಂಧಿ ಜಯಂತಿ. ಸೊ ಇವತ್ತು ಗಾಂಧಿ ಜಯಂತಿ ನನಗೂ ರಜೆ ಇತ್ತು, ಇವಳಿಗೂ ರಜೆ ಇತ್ತು. ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಡೈಲಿ ವ್ಲಾಗು. ಆ್ಯಂಡ್ ಆಲ್ಸೋ ನಾನು ನನ್ನ ಫ್ರೆಂಡು ಘಾಟಿ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇನ್ನು ಇವತ್ತಿನ ಡೇ ಹೇಗೆ ಹೋಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ನಿಮಗೆ ಫುಲ್ ಕ್ಯಾಪ್ಚರ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಗಾಯ್ಸ್, ಇವಾಗ ನಾನು ಸ್ನಾನ ಮಾಡಿಕೊಂಡು ಬಂದೆ, ಹೆಡ್ ಬಾತ್ ತೊಗೊಂಡೆ. ನನ್ನ ತಂಗಿ ನೋಡಿ ಹಿಂದೆ ಬ್ಯಾಕ್ಗ್ರೌಂಡ್ ಸೌಂಡ್ ಸ್ಟಿಕ್ಕಿದ್ದಾಳೆ. ಪಾಪ ಪಾಂಡು ನೋಡ್ತಿದ್ದಾಳೆ ಅವಳು ಕೂತ್ಕೊಂಡು. ಆ್ಯಕ್ಚುಲಿ ನಾನು ಮನೇಲಿದ್ದಾಗ ಪಾಪ ಪಾಂಡು, ಸಿಲ್ಲಿಲಲ್ಲಿ ಎಲ್ಲ ನನ್ನ ಫೇವ್ರೇಟ್ ಆಗಿತ್ತು. ಮತ್ತು ಶಾಂತಮ್ ಪಾಪಮ್ಮಂತೂ ಮಿಸ್ಸೇ ಮಾಡ್ತಾಯಿರಲಿಲ್ಲ. ನೋಡಿ ನನ್ನ ತಂಗಿ ಇನ್ನು ಅವಳು ಸ್ನಾನ ಮಾಡಿಲ್ಲ, ನಮ್ಮಮ್ಮ ಊರಿಂದ ಬಂದರು, ಸೊ ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದಾರೆ. ಸೊ ನಾನು ಇವಾಗ ಬೇಗ ರೆಡಿಯಾಗಿ ಹೋಗಬೇಕು, ಇಲ್ಲಾಂದರೆ ನನ್ನ ಫ್ರೆಂಡು ಯಾವಾಗಲೂ ನಾನೇ ವೆಯ್ಟ್ ಮಾಡಿಸ್ತಿರ್ತೀನಿ. ಅದಕ್ಕೋಸ್ಕರ ಈ ಸಲ ವೆಯ್ಟ್ ಮಾಡಿಸ್ಬಾರ್ದು ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ನಾನಿವಾಗ ರೆಡಿಯಾಗಿದ್ದು ಆಯಿತು. ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿಗೆ ನಮ್ಮ ಮನೆಗೇನು ಬರೋಲ್ಲ ಅವಳು, ಅವ್ರ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಬರ್ತಾಳೆ, ನಮ್ಮ ಮನೆಯಿಂದ ನಾನು ಹೋಗ್ತೀನಿ. ಸೊ ಒಂದೇ ಟೈಮಿಂಗ್ ಬಿಟ್ಟರೆ ಸೇಮ್ ಟೈಮ್ಗಲ್ಲಿ ರೀಚ್ ಆಗ್ತೀವಿ ಅಂತ. ಅಲ್ಲಿಂದ ಘಾಟಿಗೆ ಹೋಗ್ಬೇಕಂದ್ರೆ ಬಸ್ಸು ಇವಾಗ ಇರಲ್ಲ ಅಂದ್ಕೊತೀನಿ, ಆಟೋದಲ್ಲೇ ಹೋಗಬೇಕು. ಬಸ್ಸು ತುಂಬ ಕಡಿಮೆ ಘಾಟಿಗೆ, ದೊಡ್ಡಬಳ್ಳಾಪುರಿಂದ ಘಾಟಿಗಿರೋದು. ಸೊ ಆಟೋಗಳು ಯಾವಾಗಲೂ ಇರುತ್ತೆ, ಆಟೋದಲ್ಲಿ ಹೋಗಿ ಅಲ್ಲಿ ದರ್ಶನ. ಇವತ್ತು ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ರಜೆ ಇದೆ ಅಂತ ಜಾಸ್ತಿ ಜನ ಬಂದಿರ್ತಾರೋ ಇಲ್ಲ ಪರವಾಗಿಲ್ವೋ ಗೊತ್ತಿಲ್ಲ. ಎಷ್ಟೊಂದು ದಿನ, ಆಲ್ಮೋಸ್ಟ್ 1 ವರ್ಷನೇ ಆಯ್ತೇನೋ ನಾನು ಘಾಟಿಗೆ ಹೋಗಿ. ಅದಾದಮೇಲೆ ಇವಾಗ ಹೋಗ್ತಾಯಿದ್ದೀನಿ. ಸೊ ಹೋಗ್ತಾ ಇರಬೇಕು, ಯಾವಾಗಲೂ ಅಂದ್ಕೊಳ್ತೀನಿ ಹೋಗ್ತಾ ಇರೋಣ ಅಂತ, ಬಟ್ ಆಗ್ತಿಲ್ಲ ಹೋಗೋದಕ್ಕೆ. ಸೊ ಇನ್ಮೇಲಾದರೂ ನೋಡೋಣ, ಅವಾಗವಾಗ ಹೋಗ್ತಾ ಇರೋಣ. ಸೊ ಬನ್ನಿ. ಆ್ಯಕ್ಚುಲಿ ನಾನು ಇವತ್ತು ಬ್ರೇಕ್ಫಾಸ್ಟೇ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೊರಡ್ತೀನಿ. ಮಧ್ಯಾಹ್ನಕ್ಕೆ ಅಲ್ಲಿ ಪ್ರಸಾದ ತಿನ್ಕೊಂಡು ಬರೋದು. ಘಾಟಿಗೆ ಹೋದರೆ ಅಲ್ಲಿ ಪ್ರಸಾದ ತಿಂತೀವಿ. ಬಿಕಾಸ್ ಅಲ್ಲಿ ಹೋಗಿ ಪ್ರಸಾದ ಇಲ್ಲ ಅಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಥರ ಘಾಟಿಯಲ್ಲಿ ಮಾತ್ರ. ಸೊ ನಮಗೆ, ನಮ್ಮ ಫ್ಯಾಮಿಲಿಗೆ ಹಂಗೆ ರೂಢಿ ಆಗ್ಬಿಟ್ಟೆ. ನಾವು ಫ್ರೆಂಡ್ಸ್ ಹೋದರೂ ನಾವು ಪ್ರಸಾದ ತಿನ್ಕೊಂಡ್ಬರ್ತೀವಿ, ಫ್ಯಾಮಿಲಿ ಜೊತೆ ಹೋದ್ರೂ ಅಷ್ಟೇ, ಮಿಸ್ಸೇ ಇಲ್ಲ. ಸೊ ಬನ್ನಿ, ಹೋಗ್ಬೇಕಾದ್ರೆ ಸಿಗ್ತೀನಿ. ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಟೈಮ್ ಇವಾಗ 12:30 ಕರೆಕ್ಟಾಗಿ ಬಸ್ ಬರ್ತದೆ. ಗೈಸ್, ಇವಾಗ ಸ್ನೇಹ ಬಂದು, ಸೊ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಸ್ಸು ಹಿಂಗೆ ವಿಡಿಯೋ ಮಾಡ್ತಿರೋದಕ್ಕೆ ಎಲ್ಲ ನನ್ನೇ ನೋಡ್ತಿದ್ದಾರೆ, ಅದಕ್ಕೆ ಒಂಥರ ಎಂಬ್ಯಾರಸಿಂಗ್ ಫೀಲ್ ಆಗ್ತಿದೆ. ಬಸ್ ಸಿಕ್ಕಿದ ಮೇಲೆ, ಬಸ್ ಖಾಲಿದ್ರೆ ಮಾಡ್ತೀನಿ. ಇವಾಗ ಬಂದು ಸೀಟ್ ಇಟ್ಕೊಂಡ್ವಿ ಬಸ್ಸಲ್ಲಿ, ಹರಸಾಹಸ ಪಟ್ಟು ಸೀಟ್ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಸ್ನೇಹನ ಫ್ರೆಂಡ್ ಸಿಕ್ಕಿದ್ದಾರೆ, ಸ್ನೇಹಂಗೆ ಅವ್ರ ಜೊತೆ ಸ್ವಲ್ಪ ಬ್ಯುಸಿಯಾಗಿದ್ದಾಳೆ, ಮಾತಾಡ್ತಾ. ಆ್ಯಕ್ಚುಲಿ ನಾವು 4 ಜನ ಬರಬೇಕಿತ್ತು, ನಾನು, ಸ್ನೇಹ, ವೀಣಾ ಮತ್ತು ಅನುಷಾ. ವೀಣಂಗೆ ಇವತ್ತು ರಜೆ ಇಲ್ಲ, ಅನುಷಾಗೆ ಇವತ್ತು ಅವ್ರ ಮನೇಲಿ ಏನೋ ಹಬ್ಬ ಇದೆ ಅಂತೆ, ಅದಕ್ಕೆ ಬರೋಕ್ಕಾಗಿಲ್ಲ. ಅದಕ್ಕೆ ನಾವಿಬ್ಬರೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ತುಂಬ ಬಿಸಿಲಿದೆ, ಸ್ವಲ್ಪ ಸ್ವೆಟ್ ಆಗಿಬಿಟ್ಟಿದ್ದೀವಿ. ಏನು ಗೊತ್ತಾ, ಇವತ್ತು ನಾನು ಬೇಗ ಬಂದಿದ್ದೀನಿ. 11 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, 10:30ಗೆ ರೆಡಿಯಾಗಿ ಕೂತಿದ್ದೀವಿ. ಸ್ನೇಹನಿಂದ ಲೇಟ್ ಆಯಿತು. ಎಷ್ಟು ಇವಾಗ ಟೈಮ್ ಎಷ್ಟು? 12:16 ಆಗಿದೆ. ಸ್ನೇಹನಿಂದ ಲೇಟ್ ಆಗಿದೆ. ಮುಗಿರಿ ಮಕ್ಕೆ. ಓಕೆ ಗಾಯ್ಸ್, ಇನ್ನು ಟೆಂಪಲ್ಗೆ ಹೋದ್ಮೇಲೆ ಗಾಯ್ಸ್ ರೀಚ್ ಆದ್ವಿ ನಾವು. ಎಲ್ಲಿ ತೊಗೊಳ್ಳೋದು? ಬಾ, ಎಲ್ಲಿ ತೊಗೊಳ್ಳೋಣ?
ಜಾಸ್ತಿ ಜನ ಇಲ್ಲ. ಇವಾಗ ಪೂಜೆ ಎಲ್ಲ ಆಯಿತು, ಬಂದು ಕೂತಿದ್ದೀವಿ. ದೇವ್ರ ದರ್ಶನವೂ ಆಯಿತು. ಆ್ಯಕ್ಚುಲಿ ವೀಡಿಯೋ ಏನೂ ಮಾಡೋಂಗಿಲ್ಲ ಅಂದರು, ವೀಡಿಯೋ ಮಾಡ್ತಾಯಿದ್ದೆ, ವೀಡಿಯೋ ಮಾಡೋಂಗಿಲ್ಲ ಅಂತಂದರು, ಅದಕ್ಕೆ ಸುಮ್ಮನೆ ಅದೇ. ಸೊ ಹೊರಗಡೆನೇ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಸ್ನೇಹ ಹೆಂಗಿತ್ತು ಫೀಲು, ದೇವ್ರನ್ನ ನೋಡಿದ್ದು ಒಂದು ಸ್ವಲ್ಪ ಚೆನ್ನಾಗಿತ್ತು, ಪೀಸಾಗಿರುತ್ತೆ, ಒಂಥರ ನೆಮ್ಮದಿ ಸಿಗುತ್ತೆ. ಒಳಗಡೆ ಹಾಕ್ಬಿಟ್ಟಿದ್ದಾರೆ ಮೊಬೈಲ್ ಫೋನ್ಸ್ ನಾಟ್ ಅಲೌಡ್ ಅಂತ, ವಿಡಿಯೋಗ್ರಫಿ ಎಲ್ಲ ತೆಗಿಬಾರ್ದು. ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೆ, ನಾನು ನೋಡಿರಲಿಲ್ಲ. ಬಟ್ ಅವರು ಈ ಕಾಯಿ ಹೊಡ್ಸ್ಕೊಬೇಕಾದ್ರೆ ಹೇಳಿದ್ರು ವಿಡಿಯೋ ಎಲ್ಲ ಮಾಡ್ಕೊಬಾರ್ದಮ್ಮ ಅಂತ, ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ. ಇನ್ನು ಪ್ರಸಾದ ತಿನ್ನೋಕೆ ಹೋಗಬೇಕು. ಪ್ರಸಾದ ತಿನ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು. ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾನು ಸ್ನೇಹ. ಗೈಸ್ ಊಟಕ್ಕೆ ಕ್ಯೂನೇ ಇಲ್ಲ, ನಾವು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ಚೆನ್ನಾಗಾಯಿತು. ಬೇಗ 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 ನಡೀರಿ ಅಂತೆಲ್ಲ ಅಂದಿಲ್ಲ, ಚೆನ್ನಾಗಿ ಆರಾಮಾಗಾಯಿತು. ಹಾಲ್ ಎಷ್ಟು ಜನ ಇದ್ದಾರೆ. ಒಂದು ಪೊಂಗಲ್ ಆ್ಯಂಡ್ ಅನ್ನ ಸಾಂಬಾರು. ಸ್ನೇಹ ಯಾಕಂದರೆ ಅವ್ರು ಮನೆ ಚೇಂಜ್ ಮಾಡಿದ್ದಾರೆ. ಫುಲ್ಲು ಹೋಮ್ ಕೊಡ್ತಾರಲ್ಲ, ಸುಮ್ಮನೆ ತೋರಿಸ್ತಾರೆ. ಆಮೇಲೆ ನಮ್ಮ ಮನೆಗೆ ಗಾಯ್ಸ್ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಆಮೇಲೆ ಸಿಗ್ತೀನಿ ಅಂತಂದೆ, ಬಟ್ ಮತ್ತೆ ಬಂದಿದ್ದೀನಿ. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ನಿನಗೆ ಸ್ನೇಹ? ಆ್ಯಕ್ಚುಲಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ. ಈ ಸ್ನೇಹ ಉಪವಾಸ ಬಂದಿದ್ಲು. ಭಕ್ತಿ ಜಾಸ್ತಿ, ಭಕ್ತಿ ಇತ್ತು, ಅದಕ್ಕೆ ಬಂದಿದ್ದೆ. ಗಂಜಿನ ಏನು ಗಂಜಿ ಸ್ನೇಹ? ಡಯಟ್ ಎಲ್ಲ ಮಾಡ್ತಾಳೆ ಗಾಯ್ಸ್. ಗ್ರೀನ್ ಟೀ, ಗಂಜಿ, ಏನು ರಾಗಿ ಮಾಡಿಸಲ್ಲ, ನಾನು ಹಾಕ್ತೀನಿ ನೋಡಿ. ಏನಾದರೂ ನಾನು ಡಯಟ್ ಮಾಡ್ತಿಲ್ಲ. ಏನಾದರೂ ಡಯಟ್ ಮಾಡೋಕ್ಕೆ ಟಿಪ್ಸ್ ಏನಾದ್ರು ಬೇಕಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಸ್ನೇಹ. ಅವಳದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋಣ, ಓಕೆನಾ? ನಾನು ಡಯಟ್ ಮಾಡ್ತಿಲ್ಲ, ಆ್ಯಕ್ಚುಲಿ ಮಾಡ್ತಿದ್ದಾಳೆ ಗೈಸ್. ಮಾಡ್ತಿಲ್ಲ, ನಾನು ಕಾಣಿಸ್ತಾ ಇಲ್ಲ ಯಾಕಂದರೆ ತುಂಬ ಬಿಸಿಲಿದೆ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ಸಖತ್ತು ಬಿಸಿಲಿದೆ, ಕಾಲೆಲ್ಲ ಫುಲ್ ಸುಡ್ತಾ ಇದೆ. ಆ್ಯಕ್ಚುಲಿ ಇವತ್ತು ರಶ್ ಇರಲಿಲ್ಲ, ಸೊ ಡೇ ವಾಸ್ ಆಸಮ್ ಆಗಿತ್ತು. ನನ್ನ ಫ್ರೆಂಡ್ಸು ಅನುಷಾ, ವೀಣಾ ಎಲ್ಲ ಬಂದಿದೆ, ಇನ್ನೂ ಚೆನ್ನಾಗಿರೋದು. ತುಂಬ ಬಿಸಿಲಿದೆ ಗೈಸ್, ಅವರು ಬಂದಿಲ್ಲ. ನೋಡೋಣ ನೆಕ್ಸ್ಟು ಫ್ರೆಂಡ್ಸ್ ಎಲ್ಲ ಬರ್ತೀವಿ, ಆವಾಗ ತೋರಿಸ್ತೀವಿ. ಅವ್ರ ಮನೆಗೆ ಹೋಗ್ತೀವಿ. ನೋಡಿ ಹೆಂಗಾಗಿದೆ. ಇಲ್ಲ ಫ್ರೀ ಟೈಮ್ ಮಾತ್ರ. ಥ್ಯಾಂಕ್ ಯು.
ಚೆನ್ನಾಗಿ ಕಾಣ್ತಿದ್ಯಾ. ಹಾಂ, ಗಾಳಿ ಸೂಪರ್. ಅಲ್ಲಿ ದೇವ್ರು ಕಾಣಿಸುತ್ತೆ, ಅದಿಷ್ಟ ಆಯಿತು. ನೋಡಿ, ಮುಂದೆ ದೇವಸ್ಥಾನ ಇದೆ, ಚೆನ್ನಾಗಿದೆ. ಮತ್ತು ನನಗೆ ಜಾಸ್ತಿ ಅದು ಇಷ್ಟ ಆಯಿತು. ಅದಾ ಡೂಪ್ಲೆಕ್ಸ್ ಮನೆ ಕೆಳಗಡೆ. ಹೌದಾ? ಅವ್ರ ಮನೇಲೆಲ್ಲ ಇದ್ದಾರಲ್ಲ ಗೈಸ್, ಅದಕ್ಕೆ ನಾನು ಜೋರಾಗೂ ಮಾತಾಡಲ್ಲ, ಜಾಸ್ತಿ ಮಾತಾಡ. ಏನಾಗುತ್ತೆ ನಮ್ಮ ಮನೆಗೆ ಮಾತಾಡಿದ್ರೆ? ಅವಳು ಸ್ನೇಹನೇ ನಿಧಾನ ಮಾತಾಡ್ತಾಳೆ. ಅವ್ರ ಮನೇಲಾಗಲೇ ಅವಳು ಮಾತಾಡೋದೇ ನಿಧಾನ. ಏನು ಇವಳು ಇಷ್ಟು ಜೋರಾಗಿ ಮಾತಾಡ್ತಾಳೆ ಅನ್ಕೊಂಡು. ನಾನು ಸೈಲೆಂಟಾಗಿದ್ದೆಲ್ಲ ಸ್ನೇಹ ಫಸ್ಟು. ಏನಿಲ್ಲ, ನೀನೇನು ಸೈಲೆಂಟ್ ಇಲ್ಲ. ನಾನು ಸೈಲೆಂಟಾಗಿದ್ದೆ, ಬಟ್ ನಾನು ತುಂಬ ಕ್ಲೋಸ್ ಇರೋರ ಜೊತೆ ಮಾತ್ರ ಜಾಸ್ತಿ ಮಾತಾಡೋದು. ಇಲ್ಲಾಂದರೆ ಪಾಪ ಇವಳೆಷ್ಟು ಇನ್ನೋಸೆಂಟ್ ಅಂತ ಅನ್ಕೊಂಡು. ಅಲ್ಲಿ ಯಾರು ಗೊತ್ತಾ ಇರೋದು? ಓಕೆ, ಸ್ನೇಹ ಅವ್ರ ಮನೇಲಿ ಇವತ್ತು ಪೂಜೆ ಅಲ್ಲ? ನಮ್ಮ ಮನೆಗೆಲ್ಲ ಜಸ್ಟ್ ಪೂಜೆ ಸಾರಿ, ಮಾಡಿ. ಅವರ ರಿಲೇಟಿವ್ ಮನೇಲಿ ಪೂಜೆ ಮಾಡಿದ್ದಾರೆ. ಅವರು ಊಟಕ್ಕೆ ಹೋಗಬೇಕು. ಇನ್ನು ಆಲ್ರೆಡಿ ಒಂದ್ಸಲ ಬ್ಯಾಟಿಂಗ್ ಆಗಿದೆ, ಮತ್ತೆ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ತಾರೆ. ನಾವು ಲೋಡ್ ಆಗ್ಬಿಟ್ಟೆ. ವೆಜ್ಜೇನೆ, ಜಸ್ಟ್ ಸಾಂಬ್ರಾಣಿ. ನಾನ್ ವೆಜ್ ಆಗಿದೆ ಚೆನ್ನಾಗಿ ಮಾಡೋದು, ವೆಜ್ ಆಗಿದೆ ನೋಡಬೇಕು. ನಾನ್ ವೆಜ್ ನಮ್ಮ ಸ್ನೇಹವ್ರ ಮಮ್ಮಿ ಬಂದಿಲ್ಲ, ಇಲ್ಲಿ ಬಂದ್ರ ಇಲ್ಲ. ಓಕೆ ಗಾಯ್ಸ್, ಇದು ಸ್ನೇಹರ ಮನೆ. ಮತ್ತು ನಮ್ಮನೆ ಗೋಡಿಗೆಲ್ಲ ಸಿಗ್ತೀನಿ. ಇವತ್ತಿನ ಡೇ ಸೂಪರಾಗಿತ್ತು ನನ್ನ ಫ್ರೆಂಡ್ ಜೊತೆ. ನಿಮಗೆ ಹೇಗಿತ್ತು ಸ್ನೇಹ? ನಾನು ಇವಾಗ ರೀಚ್ ಆದೆ ಮನೆಗೆ. ಇವರಿಬ್ಬರು ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದು. ಸ್ನೇಹ ಮನೆಯಿಂದ ನಮ್ಮ ಮನೆಗೆ ಕಾಣಿಸ್ತಿದೆಯೋ ಸಹನ ಫ್ರೇಮ್ ಕವರ್ ಆಗ್ತಿದೆ. ಓಕೆ, ಈ ಕಣ್ಣಲ್ಲಿ ಮಾತ್ರ ಐಲೈನರ್ ಇದೆ ಅಂತ ಏನಕ್ಕೆ ನೋಡ್ತಾ ಇದ್ದೀರಾ? ಒಂದೇ ಒಂದು ಕಣ್ಣಲ್ಲಿದೆ. ಕಣ್ಣಲ್ಲಿ ಹುಳ ಬಿದ್ದುಬಿಟ್ಟಿತ್ತು, ಬಟ್ಟೆ ತೊಗೊಂಡು ನಡ್ಸ್ಕೊಂಡು ಐಲೈನರ್ ಹೊರಟೋಗ್ಬಿಟ್ಟಿದೆ. ಸೊ ಅಷ್ಟೇ, ಇವತ್ತಿನ ಡೇ ಹೀಗಿತ್ತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೇನು ಇಲ್ಲ, ಇನ್ನೇನು ಕಾಫಿ ಕುಡಿದು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಬ್ಯಾಕ್ಗ್ರೌಂಡಲ್ಲಿ ಏನೋ ಸ್ವಲ್ಪ ನಾಯ್ಸು. ಓಕೆ ಗಾಯ್ಸ್, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್.